ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಅಧಿಕ ಮಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಅಧಿಕ ಮಾಸವು 3 ವರ್ಷಗಳಿಗೊಮ್ಮೆ ಬರುತ್ತದೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಎಂದು ನಮಗೆ ಎಲ್ಲರಿಗೂ ತಿಳಿದೇ ಇದೆ ಅಲ್ವಾ? ಈ ಮಾಸದ ಬಗ್ಗೆ ಒಂದು ಪುಟಾಣಿ ಕಥೆ ಇದೆ ನೋಡಿ. ಏನಪ್ಪ ಅಂದರೆ, ಈ ಮಾಸವು ತನಗೆ ತುಂಬ ಬೇಜಾರಾಗಿ ಮನ ನೊಂದುಕೊಂಡು ವಿಷ್ಣುವಿನಲ್ಲಿ ಬೇಡಿಕೊಳ್ಳುತ್ತದೆಯಂತೆ, ನನ್ನ ಮಾಸದಲ್ಲಿ ಯಾರೂ ಕೂಡ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ ಎಂದು ಕೇಳಿಕೊಂಡಾಗ ವಿಷ್ಣುವು, ನೀ ಬೇಜಾರು ಆಗುವ ಅಗತ್ಯವಿಲ್ಲ, ನಾನು ನಿನಗೆ ನಿನ್ನ ಮಾಸಕ್ಕೆ ಒಂದು ಹೆಸರನ್ನು ಕೊಡುತ್ತೇನೆ ಎಂದು ಹೇಳಿ ಪುರುಷೋತ್ತಮ ಮಾಸ ಎಂದು ಹೆಸರನ್ನು ಕೊಡುತ್ತಾರಂತೆ. ಅಂದಿನಿಂದ ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಮತ್ತು ಈ ಮಾಸದಲ್ಲಿ ವಿಷ್ಣುವಿನ ಧ್ಯಾನ, ಪೂಜೆ ಮತ್ತು ಜಪ ತಪಗಳನ್ನು ಮಾಡಿಕೊಳ್ಳುತ್ತಾರೆ. ಹಾಗೂ ಮತ್ತೇನಪ್ಪ ಅಂದರೆ, ವಿಷ್ಣುವಿನ ಪೂಜೆ ಮಾಡಿಕೊಂಡರೆ ಸಂಕಷ್ಟಗಳ ನಿವಾರಣೆ, ಶಿವನ ಪೂಜೆಯನ್ನು ಮಾಡಿಕೊಂಡರೆ ಮನಃಶಾಂತಿ ದೊರೆಯುತ್ತದೆ, ಲಕ್ಷ್ಮಿಯ ಪೂಜೆ ಮಾಡಿಕೊಂಡರೆ ಧನ ಧಾನ್ಯ ಸಮೃದ್ಧಿಯಾಗುತ್ತದೆ. ಹಾಗೆಯೇ ದುರ್ಗೆಯ ಧ್ಯಾನ, ದುರ್ಗಾದೇವಿಯ ಧ್ಯಾನ ಪೂಜೆ ಮಾಡುವುದರಿಂದ ದುಷ್ಟ ಶಕ್ತಿಗಳ ನಿವಾರಣೆಯಾಗುತ್ತದೆ ಎಂದು ನಮ್ಮ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಈ ಮಾಸದಲ್ಲಿ ನಾವು ಕೂಡ ನಮ್ಮ ಇಷ್ಟ ದೇವರನ್ನು ಪೂಜೆ ಮಾಡಿಕೊಳ್ಳುತ್ತಾ ಜಪ ತಪ ಧ್ಯಾನ ದಾನ ಪೂಜೆ ಮಾಡಿಕೊಂಡು ನಮ್ಮ ಒಂದು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋಣ. ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಮಾಡಿದ ಯಾವುದೇ ಪೂಜೆ ಜಪ ತಪಗಳು ದುಪ್ಪಟ್ಟು ಫಲವನ್ನು ಕೊಡುತ್ತದೆ ಎಂದು ಗುರುಜಿ ತಿಳಿಸಿದ್ದಾರೆ. ಓಕೆನಾ? ಈ ಮಾಸದಲ್ಲಿ ನಾವೇನೇ ಒಂದು ಸಣ್ಣ ಪೂಜೆ ಆರಾಧನೆ ಮಾಡಿಕೊಳ್ಳುವುದರಿಂದ ನಮಗೆ ದುಪ್ಪಟ್ಟು ಫಲದ ಪ್ರಯೋಜನವಿದೆ ಎಂದು ತಿಳಿಸಿದ್ದಾರೆ. ಈ ಮಾಸದಲ್ಲಿ ನೀವು ಕೂಡ ನಿಮ್ಮ ಇಷ್ಟ ದೇವತೆಯನ್ನು ಆರಾಧಿಸಿ ಪೂಜಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಓಕೆನಾ? ಈ ಸರಳವಾದ ಅಧಿಕ ಮಾಸದ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.